ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ಇವತ್ತು ನಾನಿದು ನಮ್ಮ ಮಂಗಳೂರಿನ ಬೆಂದೂರ್ವೆಲ್ನ ಸೇಂಟ್ ಸೆಬಾಸ್ಟಿಯನ್ ಚರ್ಚ್ ಹತ್ರ. ಇಲ್ಲಿ ಉಂಟಲ್ವಾ, ಮೊದಲನೇ ಬಾರಿಗೆ ಕುಡ್ಲ ಪೆಲಕಾಯಿ ಪರ್ಬ 2025 ಅಂದರೆ ಹಲಸು ಹಣ್ಣಿನ ಹಬ್ಬ, ಕುಡ್ಲ ಪೆಲಕಾಯಿ ಪರ್ಬ ಆಗ್ತಾಯಿದೆ. ಬಗೆ ಬಗೆಯ ಪೆಲಕಾಯಿ, ಬಗೆ ಬಗೆಯ ಹಲಸಿನ ಹಣ್ಣು, ಮಾವಿನ ಹಣ್ಣು, ಬೇರೆ ಎಲ್ಲ ತುಂಬ ಐಟಮ್ ಉಂಟಾಯ್ತಾ. ಬನ್ನಿ ಹೋಗುವ. ಇದಾಗ್ತಾ ಇರೋದು ಸೇಂಟ್ ಸೆಬಾಸ್ಟಿಯನ್ ಚರ್ಚ್ನ ಹಾಲಲ್ಲಿ. ಇವತ್ತು ಅಂದರೆ 21 ಮತ್ತು 22 ಜೂನ್ 2 ದಿನಗಳ ಕಾಲ ಭರ್ಜರಿ ಹಲಸು ಹಬ್ಬ, ಪೆಲಕಾಯಿ ಪರ್ಬ, ಕುಡ್ಲ ಪೆಲಕಾಯಿ ಪರ್ಬ. ಫ್ರೆಂಡ್ಸ್ ಬನ್ನಿ ಒಳಗಡೆ ಹೋಗುವ. ನೋಡಿ, ಇಲ್ಲಿ ಎಂಟ್ರೆನ್ಸಲ್ಲಿ ಬಗೆ ಬಗೆಯ ಹೂವಿನ ಗಿಡಗಳು ಇಟ್ಟಿದ್ದಾರೆ. ನೋಡಿ, ಚಂದ ಚಂದ ಉಂಟಾಯ್ತಾ. ಹಾಗೆ ನೋಡಿ, ಎಲ್ಲ ಜಾತಿಯ ಹಲಸಿನ ಹಣ್ಣಿನ ಗಿಡಗಳು ನೋಡಿ ತುಂಬ ಉಂಟಾಯ್ತಾ ಇಲ್ಲಿ. ನೋಡಿ, ಜಗತ್ತಿನ ನಂಬರ್ 1 ಹಲಸು ಅಂತಿದು ನೋಡಿ. ಮತ್ತು ನೋಡಿ, ಕೆಂಪು ಹಲಸು. ಮತ್ತು ಇಲ್ಲಿ ಎಂಟ್ರೆನ್ಸಲ್ಲಿ ಕಟ್ ಮಾಡಿ ಕೊಟ್ಟಿದ್ದಾರೆ ಆಯಿತಾ. ನಮ್ಗೆ ಎಷ್ಟು ಬೇಕೋ ಅಷ್ಟು KG ಲೆಕ್ಕದಲ್ಲಿ ಕಟ್ ಮಾಡಿ ಕೊಡ್ತಾರೆ. ನೋಡಿ, ಬೇಕಾದರೆ ಕ್ಲೀನ್ ಮಾಡಿ ಕೂಡ ಕೊಡ್ತಾರೆ. ಇಡೀ ಹಲಸು ಕೂಡ ಕೊಡ್ತಾರೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಎಂಟ್ರೆನ್ಸಲ್ಲಿ ನಮ್ಮ ಭಟ್ ಸುದರ್ಶನ್ ಭಟ್ ಅವರ ಸ್ಟಾಲ್ ಕೂಡ ಉಂಟು. ಸೊ ಅವರಿಗೆ ಮಾಡಿರುವಂಥ ಬಗೆ ಬಗೆಯ ಹಲಸಿನಿಂದ ಮಾಡಿರುವಂಥ ಚಿಪ್ಸ್, ಸಂಡಿಗೆ, ಹಪ್ಪಳ ಮತ್ತು ಬೇರೆ ಬೇರೆ ರೀತಿಯ ಮಸಾಲ ಪದಾರ್ಥಗಳು ಇಲ್ಲಿ ಉಂಟು ನೋಡಿ. ಹಾಗೆ ಇವ್ರದ್ದು ಸ್ಪೆಷಲ್ ಪಿಕಲ್ ಕೂಡ ಇದೆ ನೋಡಿ. ಚಿಪ್ಸ್, ಬನಾನಾ ಚಿಪ್ಸ್, ನಮ್ಮ ಸುದರ್ಶನ್ ಭಟ್ ಅವರು ಮಾಡಿರುವಂಥ ಬನಾನಾ ಚಿಪ್ಸ್ ನೋಡಿ. ಹಲಸಿನ ಚಿಪ್ಸ್, ಉಪ್ಪಿನಕಾಯಿ, ನೋಡಿ. ಮತ್ತು ಅವರಿಗೆ ಮಾಡಿರುವಂಥ ಬೇರೆ ಬೇರೆ ಸ್ನ್ಯಾಕ್ಸ್ಗಳು. ಹಾಗೆ ನಮ್ಮ ಹನಿ ಜೆನಿಕ್ಸ್ ಅವರ ನೋಡಿ, ಹನಿ ಜೇನು ನೋಡಿ, ಇವರ ಪರಿಶುದ್ಧ ಜೇನು ಇಲ್ಲಿ ಉಂಟಾಯ್ತಾ. ಬನ್ನಿ ಒಳಗೆ ಹೋಗುವ. ನೋಡಿ, ಇಲ್ಲಿ ಮುಂದೆ ಬೇರೆ ಬೇರೆ ಹಲಸಿನ ಹಪ್ಪಳ, ಸಂಡಿಗೆ ನೋಡಿ. ಇದು ರೆಡಿ ಮಿಕ್ಸ್, ಜಾಕ್ ಫ್ರೂಟ್ ದೋಸಾ ಮಿಕ್ಸ್. ಮತ್ತು ಇಲ್ಲಿ ನೋಡಿ, ಸೈಂಧವ ಲವಣ ಉಪ್ಪು, ಹಿಮಾಲಯನ್ ಸಾಲ್ಟ್ ಅಂತೆ, ಒಂಥರ ಕಲರ್ ಬೇರೆ ಇದೆ ಸಾಲ್ಟ್ ಇದು ನೋಡಿ. ಮತ್ತು ಬೇರೆ ತರಕಾರಿ ಬೀಜಗಳು, ತರಕಾರಿ ಗಿಡಗಳು. ಇಲ್ಲಿ ನೋಡಿ, ಪ್ರಕೃತಿಯವರ ಜ್ಯೂಸ್ ಸಿರಪ್ ಮತ್ತು ಬೇರೆ ಜಾಕ್ಫ್ರೂಟ್ ಹಬ್ಬದಲ್ಲಿ ಬೇರೆ ಬಟ್ಟೆ ಬರೆ ಎಲ್ಲ ಉಂಟಾಯಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಮುಂದೆ ಮತ್ತೆ ಪುನಃ ಜಾಕ್ಫ್ರೂಟ್, ಹಪ್ಪಳ, ಸಂಡಿಗೆ, ಚಿಪ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಅಪ್ಪೆ ಮಿಡಿ ಉಪ್ಪಿನಕಾಯಿಯ ಸ್ಟಾಲು. ಎಲ್ಲ ಬಗೆಯ ಉಪ್ಪಿನಕಾಯಿ ಉಂಟು. ಹಾಗೂ ಇವ್ರ ಹತ್ರ ನೋಡಿ, ಹಪ್ಪಳ, ಸಂಡಿಗೆ ಎಲ್ಲ ಇದೆ ಫ್ರೆಂಡ್ಸ್. ಈಗ ನಾನು ಬಂದಿದ್ದು ಸ್ನ್ಯಾಕ್ಸ್ ಕೌಂಟರ್ ಹತ್ರ. ಇಲ್ಲಿ ಉಂಟಲ್ವಾ, ಬಿಸಿ ಬಿಸಿ ಪೋಡಿ, ಎಲ್ಲ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಸಪ್ರೇಟಾಗಿ ಮಾಡಿದ್ದಾರೆ. ನಮ್ಮ ಹಾಲಿನ ರೈಟ್ ಸೈಡಲ್ಲಿ ನೋಡಿ, ಇಲ್ಲಿ ಎಲ್ಲ ಬಿಸಿ ಬಿಸಿ ತಿಂಡಿ ತಿನಿಸುಗಳು ಹಾಗೂ ಹಲಸಿನಿಂದ ಮಾಡಿರುವಂಥ ಬೇರೆ ಬೇರೆ ತುಂಬ ಬಗೆಯ ಐಟಮ್ಗಳು ಇಲ್ಲಿ ಉಂಟು ನೋಡಿ. ಇಲ್ಲಿ ಹಲಸಿನ ಜಿಲೇಬಿ ಮತ್ತು ಬೇರೆ ಬೇರೆ ತಿಂಡಿ. ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಅವಕಾಡೋ ನೋಡಿ, 100% ಆರ್ಗ್ಯಾನಿಕ್ ಅವಕಾಡೋ ಇಲ್ಲಿ ಉಂಟು. ಹಾಗೆ ಈ ಪೆಲಕಾಯಿ ಹಬ್ಬದಲ್ಲಿ ಪೆಲಕಾಯಿ ಅಷ್ಟೇ ಎಲ್ಲ ನೋಡಿ, ಮಾವಿನ ಹಣ್ಣುಗಳು ಬೇರೆ ಬೇರೆ ಕರ್ನಾಟಕದಿಂದ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥ ಮಾವಿನ ಹಣ್ಣುಗಳು ಇಲ್ಲಿ ಉಂಟು. ಒಳ್ಳೆ ಪರಿಮಳ ಬರ್ತಾ ಉಂಟಾಯ್ತಾ ಮಾವಿನ ಹಣ್ಣಿದು. ಇಲ್ಲಿ ನೋಡಿ, ಹಲಸಿನ ಗಟ್ಟಿ, ಹಲಸಿನ ಸೀರಾ, ಹಲಸಿನ ಪಾಯಸ, ಹಲಸಿನ ಪೋಡಿ, ಹಲಸಿನ ಕಬಾಬ್, ಹಲಸಿನ ಮುಳ್ಳ ಗಾರಿಗೆ ನೋಡಿ, ಹಲಸಿನ ಮಂಚೂರಿ. ನೋಡಿ ಇಲ್ಲಿ ನೋಡಿ, ವೆಂಕಟೇಶ್ ಫುಡ್ ಸ್ಟಾಲ್. ಇಲ್ಲಿ ನೋಡಿ, ಹಲಸಿನ ಗಟ್ಟಿ, ಹಲಸಿನ ಶೀರಾ, ಗಾರಿಗೆ, ಕಬಾಬ್,
ನೋಡಿ ತುಂಬ ಐಟಮ್ ಉಂಟಾಯ್ತಾ, ಬಾಯಲ್ಲಿ ನೀರು ಬರ್ತಾ ಉಂಟು ಮಾರ್ರೆ. ಹಾಗೆ ನಮ್ಮ ಮೋಸ್ಟ್ ಫೇವ್ರೇಟ್ ಚರ್ಮುರಿ ಸ್ಟಾಲ್ ಕೂಡ ಉಂಟು. ಫ್ರೆಂಡ್ಸ್ ಬನ್ನಿ, ಹಾಗೆ ಒಂದು ಮಾವಿನ ಹಣ್ಣಿನ ಜ್ಯೂಸ್ ಕುಡಿಯುವ. ನೋಡಿ ಫ್ರೆಶ್ ಉಂಟಾಯ್ತಾ, ಸೂಪರ್. ಫ್ರೆಂಡ್ಸ್ ನೋಡಿ, ಹಾಗೆ ಇಲ್ಲಿ ಮಧ್ಯಾಹ್ನ ಗಂಜಿ ಊಟದ ವ್ಯವಸ್ಥೆ ಕೂಡ ಉಂಟು. ನೋಡಿ ವೆಜ್ ಗಂಜಿ ಊಟ ಮತ್ತು ಪೋಡಿ. ಇಲ್ಲಿ ನೋಡಿ ನಮ್ಮ ಕೈಲಾರಸ್ ಐಸ್ ಕ್ರೀಮ್ ಅವರ ಬಗೆ ಬಗೆಯ ಐಸ್ ಕ್ರೀಮ್ಗಳು. ಇಲ್ಲಿ ನೋಡಿ ಬಿಸಿ ಬಿಸಿ ಹಲಸಿನ ಜಿಲೇಬಿ ಮಾಡ್ತಿದ್ದಾರೆ ಆಯಿತಾ, ಸೂಪರ್. ನಾನು ಕೂಡ ಒಂದು ಟೇಸ್ಟ್ ಮಾಡಿದೆ, ಸೂಪರ್ ಆಗಿದೆ. ಹಾಂ ನೋಡಿ ಅಂತೆ, ಬಿಸಿ ಬಿಸಿ ಗಟ್ಟಿ ಹಲಸಿನ ಗಟ್ಟಿ ಆಯಿತಾ, ಸೂಪರ್ ಇದೆ. ನೋಡಿ ಇಲ್ಲಿ ಇವರ ಹತ್ರ ಹಲಸಿನ ಮುಳ್ಳ, ಹಲಸಿನ ಗಾರಿಗೆ, ನೋಡಿ ಹಲಸಿನ ಪಾಯಸ. ನೋಡಿ ಹಲಸಿನ ಪಾಯಸ ಭಯಂಕರ ತೆಳು ಉಂಟು ಮಾರೆ, ಹಲಸಿನ ಪಾಯಸ ಸೂಪರ್. ನೋಡಿ ಈ ಕಡೆ ಕಿಚನಲ್ಲಿ ಪ್ರಿಪರೇಷನ್ ಜೋರಾಗಿದೆ ಆಯಿತಾ. ಫ್ರೆಂಡ್ಸ್ ಈ ಕುಡ್ಲ ಪೆಲಕಾಯಿ ಪರ್ವ ಜೂನ್ 22ರವರೆಗಿದೆ, ಅಂದರೆ ನಾಳೆವರೆಗೆ. ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಜೂನ್ 22ರ ಒಳಗೆ ನೀವು ಸೇಂಟ್ ಸೆಬಾಸ್ಟಿಯನ್ ಹಾಲಿಗೆ ಬರಬೇಕು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ ಹಲಸಿನ ಹಬ್ಬ ಅಷ್ಟೇ ಅಲ್ಲ, ಬೇರೆ ಬೇರೆ ಮಾವಿನ ಹಣ್ಣಿನ ಗಿಡಗಳು ಕೂಡ ಇಲ್ಲಿ ಉಂಟು. ಫ್ರೆಂಡ್ಸ್ ಯಾರಿಗೆಲ್ಲ ಪೆಲಕಾಯಿ ಹಲಸಿನ ಹಬ್ಬ ಇಷ್ಟ ಅವರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ, ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮತ್ತೆ ಸಿಗೋಣ. ಥ್ಯಾಂಕ್ ಯು.